ಪರ್ಮಿಷನ್ ಕೊಟ್ಟರು ನಿಮಗೆ ಹೇಳಿಕೆ ಹೇಳಿ ಸರ್. ಕೇಳಿದಾಗ ಅವರು ಒಪ್ಪಿ ಇಲ್ಲಿಗೆ ಬಂದಿದ್ದಾರೆ. ಸರ್, ಈ ನಾಡಿನ ಶ್ರೇಷ್ಠ ವಿದ್ವಾಂಸರು, ನೀವು ಸಂಶೋಧಕರು, ಮಂಡ್ಯದ ನೆಲದ ನಂಟುಳ್ಳವರು. ನಾನು ಈಗಾಗಲೇ ಹೇಳಿದಾಗೆ ಶ್ರೀಮತಿಯವರಿದ್ದಾರೆ. ಬರೀ ಶ್ರೀಮತಿ, ಅದನ್ನ ನಾನು ಅವ್ರು ಹಾಗೆ ಹೇಳಿ ಅಂತಲೇ ಆ ಥರ ಹೇಳಿದೆ. ಯಾತಕ್ಕಂತ ಹೇಳಿ ಬಹಳ ಮೌನದಲ್ಲಿ ಕೆಲಸವನ್ನು ಮಾಡ್ತಾ ಮಹಾಶ್ವೇತಾ ದೇವಿಯವರನ್ನ, ಸಿಮೋನ್ ದ ಬೋವಾ ಅವರನ್ನು, ಬೆಲ್ ಹುಕ್ಸ್ ಅವರ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ತಂದು ಹುರಿದಿ ಮತ್ತು ಕೇಂದ್ರ ಎರಡು ಸ್ತ್ರೀವಾದದ ಸುತ್ತುತ್ತಾ ಏನಾಗಬೇಕಾಗಿದೆ ಅನ್ನುವ ದಿಕ್ಕನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಸಾಹಿತ್ಯ ಕುರಿತಾದ ಲೇಖನಗಳ ಸಂಗ್ರಹ ಆಲೆಮನೆಯ ಮರುಮುದ್ರಣ ಪ್ರತಿಗಳ ಬಿಡುಗಡೆ ಹಿರಿಯ ಸ್ತ್ರೀವಾದಿ ಚಿಂತಕರು ಬರಹಗಾರರು ಆದ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರಿಂದ. ಆಲೆಮನೆ ಕೃತಿಯ ಮರುಮುದ್ರಣದ ಪ್ರತಿಗಳ ಬಿಡುಗಡೆ ಹಿರಿಯ ಸ್ತ್ರೀವಾದಿ ಚಿಂತಕರು ಬರಹಗಾರರು ಆದ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರಿಂದ. ವೇದಿಕೆಯ ಎಲ್ಲ ಗಣ್ಯರು ಜೊತೆಗೂಡಬೇಕು ಅಂತ ವಿನಂತಿಸ್ಕೊಂಡು ಪ್ರತಿಗಳನ್ನು ಬಿಡುಗಡೆ ಮಾಡಿದ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರು ವಿಶ್ವದ ಸ್ತ್ರೀವಾದಿ ಚಿಂತನೆಗಳನ್ನು ಕನ್ನಡದ ಓದುಗರಿಗೆ ತಂದುಕೊಟ್ಟಿರುವ ಮಹತ್ವದ ಬರಹಗಾರರು. ಬೆಂಗಳೂರಿನಲ್ಲಿ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿರುವ ಶ್ರೀಮತಿಯವರು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮಹಾಶ್ವೇತಾದೇವಿ, ಸಿಮೋನ್ ದ ಬೋವಾ, ಬೆಲ್ ಹುಕ್ಸ್ ಅವರ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಶ್ರೀಮತಿಯವರ ಸಾಹಿತ್ಯ ಕೃಷಿಯಲ್ಲಿ ಸ್ತ್ರೀ ಸಂವೇದನೆಗಳು ಮತ್ತು ಸ್ತ್ರೀವಾದವೇ ಪ್ರಮುಖ ವಸ್ತು. ಗೌರಿ ದುಃಖ, ಹೆಣ್ಣು ಹೆಂಗಸು, ಉದ್ಯಮ, ಚಹರೆ, ಸ್ತ್ರೀವಾದಿ ಸಂಶೋಧನೆಯ ವಿಧಿವಿಧಾನಗಳು, ಸ್ತ್ರೀವಾದ ಮತ್ತು ಲೈಂಗಿಕತಾವಾದ,
ಹೆಣ್ಣು ಬರಹದ ಒಳಬಂಡಾಯ, ಮಹಿಳೆ ದುಡಿಮೆ ಮತ್ತು ಬಿಡುವು, ಸ್ತ್ರೀವಾದ ತಾತ್ವಿಕತೆ, ಸ್ತ್ರೀವಾದ ಅನ್ವಯಿಕತೆ, ಸ್ತ್ರೀವಾದ ಚಿಂತನೆ ಮತ್ತು ಹೋರಾಟ, ಸ್ತ್ರೀವಾದ ಪದ ವಿವರಣಾ ಕೋಶ, ಸ್ತ್ರೀವಾದಿ ಭಾಷಾಶಾಸ್ತ್ರ ಪ್ರವೇಶಿಕೆ, ಮಹಿಳಾ ಆರ್ಥಿಕತೆ, ಹೆಣ್ಣುತನ ಎಂಬ ಕಣ್ಕಟ್ಟು, ಆಧುನಿಕ ಭಾರತದಲ್ಲಿ ಮಹಿಳೆ ಮುಂತಾದ ಬರಹಗಳು ಇವರ ಕೃತಿಗಳಲ್ಲಿವೆ. ಇವತ್ತು ಕೂಡ ಇವರು ಸ್ತ್ರೀವಾದದ ಕುರಿತಾಗಿ ಮಾತನಾಡಲಿದ್ದಾರೆ. ಅವರಿಗೆ ಸ್ವಾಗತ. ಅಧಿಕಾರಿ ಅಮರನಾಥ್ ಅವರು, ಶ್ರೀ ವಿಶ್ವಕುಮಾರ್ ಅವರು, ಇಲ್ಲಿಯ ಸ್ಥಳೀಯ ಆಡಳಿತದ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿ ಶ್ರೀ ಕುಮಾರ್ ಅವರು ಬಂದಿದ್ದಾರೆ, ಡಾಕ್ಟರ್ ಕುಮಾರ್ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಬಂದಿದ್ದಾರೆ, ಮತ್ತು ಶ್ರೀಕಂಠೇಗೌಡರು ಬಂದು ತೆರಳಿದ್ದಾರೆ, ಚಂದ್ರಕಾಂತ್ ಒಡ್ಡವರು, ಇನ್ನೊಬ್ಬ ನನ್ನ ಸಹೋದ್ಯೋಗಿ ಶ್ರೀ ಜಿನೇಂದ್ರ ಕಣಗಾವಿ, ಸದರ್ನ್ ರೇಂಜ್ ಈ ದಕ್ಷಿಣ ವಲಯದ ಪೊಲೀಸ್ ಮಹಾನಿರೀಕ್ಷಕರ ಡಾಕ್ಟರ್ ಬೋರ್ಲಿಂಗಯ್ಯನವರು ಬಂದಿದ್ದಾರೆ, ಲಿಂಗಣ್ಣ ಬಂದುಕಾರ್ ಬಂದಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಮತ್ತೊಮ್ಮೆ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ಕಕ್ಕಲತೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸಿ ನಮಸ್ಕರಿಸ್ತೇನೆ.